ಅತಿ ಶೀಘ್ರವೇ ಬೆಂಗಳೂರಿನಲ್ಲಿ ಈ ಒಂದು ಹೊಸ ನಿಯಮ, ಬೆಂಗಳೂರಿಗರೇ ಈ ಒಂದು ಹೊಸ ಕಾನೂನು ಬಗ್ಗೆ ನಿಮಗೆ ಎಚ್ಚರಿಕೆ ಇರಲಿ. ಅತಿ ಶೀಘ್ರವೇ ಬೆಂಗಳೂರಿನಲ್ಲಿ ಈ ಒಂದು ಹೊಸ ನಿಯಮ, ಬೆಂಗಳೂರಿಗರೇ ಈ ಒಂದು ಹೊಸ ಕಾನೂನಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಮನೆ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗಳಲ್ಲಿ ಪಾರ್ಕಿಂಗ್ ನಿಷೇಧ, ಶೀಘ್ರವೇ ಬೇಸ್ಮೆಂಟ್ ಪಾರ್ಕಿಂಗ್ ನಿಷೇಧಿಸಿ ಸರ್ಕಾರದಿಂದ ಆದೇಶ. ಇನ್ನು ಮುಂದೆ ಬೆಂಗಳೂರಿನಲ್ಲಿ ಮನೆ ಕಟ್ಟೋದಾದ್ರೆ, ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಅನ್ನ ಕಟ್ಟೋದಾದ್ರೆ ಆ ಮನೆ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗಳಲ್ಲಿ ಪಾರ್ಕಿಂಗ್ಗೆ ಅವಕಾಶ ಇಲ್ಲವೇ ಇಲ್ಲ. ಬೆಂಗಳೂರಿನಲ್ಲಿ ಮಳೆಯಿಂದ ತೊಂದರೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವಂತಹ DCM DK ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತೆ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತಂದ್ರೆ ಕಾರ್ಗಳನ್ನ ಎಲ್ಲ ನಿಲ್ಸೋದು, ಗಾಡಿಗಳನ್ನ ಎಲ್ಲ ನಿಲ್ಸೋದು, ಅವ್ರ ತಲೆ ಮೇಲೆ ನಿಲ್ಲಿಸ್ಕೋಬೇಕಷ್ಟೇ. ಅತಿ ಶೀಘ್ರವೇ ಬೆಂಗಳೂರಿನಲ್ಲಿ ಈ ಒಂದು ಹೊಸ ನಿಯಮ ಬರ್ತಾ ಇದೆ. ಈಗ ಯಾಕೆ ಆ ಒಂದು ನಿಯಮ ಬರ್ತಾ ಇದೆ ಅಂತಂದ್ರೆ, ಮಳೆಗಾಲದಲ್ಲಿ ಬೇಸ್ಮೆಂಟ್ಗಳಿಗೆ ನೀರು ನುಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಅಂದ್ರೆ ಬೇಸ್ಮೆಂಟ್ಗಳಲ್ಲಿ ನೀರು ನುಗ್ತಾ ಇದೆ, ಆ ಒಂದು ಕಾರಣಕ್ಕಾಗಿ ಅಲ್ಲಿ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆಗಳನ್ನ ಇಡಕೂಡದು ಎನ್ನುವಂತಹ ವಿಚಾರವನ್ನ, ಆ ಒಂದು ಕಾನೂನನ್ನ ಈಗ ತರಲಾಗ್ತಾ ಇದೆ. ಬೆಂಗಳೂರಿಗರೇ ಈ ಒಂದು ಕಾನೂನು ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬೇಕು. ಮನೆ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗಳಲ್ಲಿ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಲಾಗಿದೆ. ಶೀಘ್ರವೇ ಬೇಸ್ಮೆಂಟ್ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಬೇಕು, ಸರ್ಕಾರದಿಂದ ಈ ಒಂದು ಆದೇಶವನ್ನ ನೀಡಲಾಗ್ತಾ ಇದೆ. ಮನೆ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಬೇಸ್ಮೆಂಟ್ ಅಲ್ಲಿ ಯಾಕೆ ಒಂದು ಗಾಡಿಯನ್ನ ನಿಲ್ಲಿಸ್ತಾರೆ ಅಂತಂದ್ರೆ, ಬೇರೆ ಎಲ್ಲೂ ಪಾರ್ಕಿಂಗ್ ಸಿಗೋದಿಲ್ಲ, ರೋಡಲ್ಲಿ ನಿಲ್ಸೋಕ್ ಆಗೋದಿಲ್ಲ, ರೋಡಲ್ಲಿ ಅಂದ್ರೆ ಅಷ್ಟೊಂದು ಜಾಗ ಇರೋದಿಲ್ಲ, ರೋಡಲ್ಲಿ ನಿಲ್ಸಿದ್ರೆ ಯಾರು ಬಿಡೋದು ಇಲ್ಲ. ಆ ಒಂದು ಕಾರಣಕ್ಕೆ ನಮ್ಮ ಅಪಾರ್ಟ್ಮೆಂಟು ಅಥವಾ ನಮ್ಮ ಈ ಒಂದು ಮನೆ ಅಂತ ಹೇಳಿ ಬೇಸ್ಮೆಂಟ್ಗಳಲ್ಲಿ ಜಾಗವನ್ನ ಮಾಡ್ಕೊಂಡಿರ್ತಾರೆ. ಅವರವರ ಕಾಸ್ಟ್ಲಿ ಕಾರ್ಗಳನ್ನ ಅಲ್ಲಲ್ಲಿ ನಿಲ್ಸ್ಕೊಂಡಿರ್ತಾರೆ. ಇನ್ನೊಂದು, ತುಂಬಾ ಮಿಡಲ್ ಕ್ಲಾಸ್ ಜನ ಇರೋದು ಬೆಂಗಳೂರಿನಲ್ಲಿ, ಹೈಫೈ ಜನಗಳು ಬಹಳ ಕಮ್ಮಿ. ಏನಂದ್ರೆ ಹೈಫೈ ಜನ ಅಂತಂದ್ರೆ ಒಂದು ದೊಡ್ಡ ಕಂಪೌಂಡ್ ಹಾಕೊಂಡ್ಬಿಡ್ತಾರೆ. ಆ ಒಂದು ಕಂಪೌಂಡ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಕಾರ್ಗಳನ್ನ ನಿಲ್ಸ್ಕೊಂಡ್ಬಿಡ್ತಾರೆ, ಎಷ್ಟು ಬೇಕೋ ಅಷ್ಟು ವಾಹನಗಳನ್ನ ನಿಲ್ಸ್ಕೊಂಡಿರ್ತಾರೆ, ಬ್ರ್ಯಾಂಡೆಡ್ ವಾಹನಗಳು. ಬಟ್ ಮಿಡಲ್ ಕ್ಲಾಸ್ ಜನರಿಗೆ ಹಂಗಾಗೋದಿಲ್ಲ. ಅವ್ರು ಲೋನ್ ಅಲ್ಲಿ ತಗೊಂಡಿರ್ತಾರೆ, EMI ಅಲ್ಲಿ ತಗೊಂಡಿರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಕ್ರಮ ಅಥವಾ ಈ ಒಂದು ಕಾನೂನು ಮಿಡಲ್ ಕ್ಲಾಸ್ ಜನರಿಗೆ ಬಹಳ ತೊಂದರೆ ಆಗಬಹುದು ಅಂತ ಅನ್ಸುತ್ತೆ. ಸರ್ಕಾರಕ್ಕೆ ಅದು ಕೂಡ ಗೊತ್ತಿರಲಿ. ಎಸ್, ಇದರ ಬಗ್ಗೆ DK ಶಿವಕುಮಾರ್ ಅವರು ಏನ್ ಮಾತಾಡಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ಇದೆಲ್ಲ ಕೆಳಗಡೆ ಪಕ್ಕ ಗೋವಿಲೈನ್ ಏರಿಯಾಗಳಲ್ಲಿ ಅಷ್ಟು ಒಂದು ದೊಡ್ಡ ಅನುಭವ. ನಮ್ಮ ಆಫೀಸರ್ಸ್ ಕೇಳ್ತಾ ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರು ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದು ಕಾನೂನೇ ತಪ್ಪಿಲ್ಲ. ಏನದು ಮೇಲ್ಗಡೆ ಮಾಡ್ತಾರೆ, ಬೇಸ್ಮೆಂಟ್ ಮಾಡಿದೆ ಕಾರ್ ಪಾರ್ಕಿಂಗ್ ಎಲ್ಲ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡ್ಕೊಂಡು ಮನೆಗಳ ಮೇಲ್ಗಡೆ. ಯಾಕಂದ್ರೆ ಎಲ್ಲಾ ಕಡೆ ಈ ತರ ಪಂಪ್ ಹಾಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದೆಲ್ಲ ಕೂಡ ನೆನೆ ರಾಜರಾಜೇಶ್ವರಿ ನಗರದಲ್ಲಿ ಮುಂದಿನ ಚರ್ಚೆ ಮಾಡ್ಕೊಂಡು ಟೌನ್ ಪ್ಲಾನಿಂಗ್ ಅಲ್ಲಿ ಒಂದು ಹೊಸ ಕಾನೂನು ಹಿಂದೆ ಒಂದು 3 ವರ್ಷದ ವಿಡಿಯೋ ಇದೆ ಮಾಡಿದ್ದಾರೆ. ಪಾಪ ನೋಡಿ, ಅವರು ಜನಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಹೊರಗಡೆ ಪಂಪ್ ಮಾಡಬೇಕು ಅಂತ ಹೇಳಿ ನೋಡ್ಬೇಕು. ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸರು ಎಲೆಕ್ಟ್ರಿಕ್ ಶಾಕ್ ಆಗಿದೆ. ಒಬ್ಬ ಅಮಾಯಕ ಹುಡುಗ
ಅವ್ರ ಜೊತೆ ಕೂತಿದ್ದವನು ದೇವಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಹೋದ್ರು ಹೆಲ್ಪ್ ಮಾಡಕ್ ಹೋಗಿ ಆತನ ಕೂಡ ತೊಂದರೆ ಆಗಿದೆ. ನಾನು ಹಿಂದೆ ಎಲ್ಲ ಆಗಿ ಕೆರೆಗಳ ಪಕ್ಕ ಲೈನ್ ಏರಿಯಾಗಳಲ್ಲಿ ಮನೆಗಳಲ್ಲಿ ಕಟ್ಟಿದ್ದಾರೆ. ಅಷ್ಟು ಒಂದು ದೊಡ್ಡ ನನಗೆ ಅನುಭವ. ನಿನ್ನೆ ನಮ್ಮ ಆಫೀಸರ್ಸ್ ಕೇಳ್ತಾ ಇದ್ದೀನಿ, ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರು ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಬೇಸ್ಮೆಂಟ್ಗಳಲ್ಲಿ ಯಾವುದೇ ವಾಹನವನ್ನ ನಿಲ್ಲಿಸೋದು ತುಂಬಾ ಅಪಾಯಕಾರಿ ಎನ್ನುವಂತಹ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅತಿ ಶೀಘ್ರದಲ್ಲಿ ಈ ಒಂದು ನಿಯಮವನ್ನ ಪಾಲನೆ ಮಾಡಬೇಕು ಎನ್ನುವಂಥದ್ದು. ಹಾಗೆ ಬೇಸ್ಮೆಂಟ್ಗಳಲ್ಲಿ ವಾಹನವನ್ನ ನಿಲ್ಲಿಸಿದ್ರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಎಲ್ಲವೂ ಕೂಡ ಬೇಸ್ಮೆಂಟ್ಗೆ ನೀರು ನುಗ್ಗಿ ದಾಂಧಲೆಯನ್ನ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕಾಣಸಿಗುತ್ತೆ. ಆ ಒಂದು ಕಾರಣಕ್ಕೆ ಬೇಸ್ಮೆಂಟ್ಗಳಲ್ಲಿ ವಾಹನ ನಿಲುಗಡೆ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಎನ್ನುವಂತಹ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಎಸ್, ಅತಿ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಈ ಒಂದು ಹೊಸ ನಿಯಮ ಬರ್ತಾ ಇದೆ. ಯಾರು ಕೂಡ ನಿಮ್ಮ ಬೇಸ್ಮೆಂಟ್ಗಳಲ್ಲಿ ವಾಹನಗಳನ್ನ ನಿಲ್ಲಿಸಿದ್ರೆ ಅದು ಜಖಮಾಗುವಂತಹ ಅಥವಾ ಅದಕ್ಕೆ ನೀರು ನುಗ್ಗಿ ಹಾಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂತಹ ಕಾರಣಕ್ಕಾಗಿ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗಳಲ್ಲಿ, ಮನೆಗಳ ಬೇಸ್ಮೆಂಟ್ಗಳಲ್ಲಿ ವಾಹನ ನಿಲುಗಡೆ ಮಾಡುವುದು ಸ್ವಲ್ಪ ಕಷ್ಟಕರ ಅನ್ನುವಂತಹ ಮಾಹಿತಿಯನ್ನ ಡಿ.ಕೆ. ಶಿವಕುಮಾರ್ ಅವರು ನೀಡಿದ್ರು. ಮನೆ, ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗಳಲ್ಲಿ ಪಾರ್ಕಿಂಗ್ ಅನ್ನ ನಿಷೇಧ ಮಾಡುವಂತಹ ಕಾನೂನನ್ನ ತೆಗೆದುಕೊಂಡು ಬರುವುದಾಗಿ ಹೇಳಿದ್ದಾರೆ. ಶೀಘ್ರವೇ ಬೇಸ್ಮೆಂಟ್ ಪಾರ್ಕಿಂಗ್ ನಿಷೇಧಿಸಿ ಸರ್ಕಾರದಿಂದ ಆದೇಶ ಕೂಡ ಬರಲಿದೆ. ಇನ್ನು ಮುಂದೆ ಬೆಂಗಳೂರಿನಲ್ಲಿ ಮನೆ ಕಟ್ಟುವುದಾದ್ರೆ, ಅಪಾರ್ಟ್ಮೆಂಟ್ಗಳನ್ನ ಕಟ್ಟುವುದಾದ್ರೆ ಈ ಒಂದು ನಿಯಮವನ್ನ ಗಮನದಲ್ಲಿ ಇಟ್ಟುಕೊಂಡೇ ನಾವು ಅಪಾರ್ಟ್ಮೆಂಟ್ಗಳನ್ನ ಹಾಗೆ ಮನೆಗಳನ್ನ ಕಟ್ಟಬೇಕು. ಆ ಒಂದು ಮನೆಗಳಲ್ಲಿ, ಬೇಸ್ಮೆಂಟ್ಗಳಲ್ಲಿ ಕಾರುಗಳನ್ನ ಹಾಗೂ ವಾಹನಗಳನ್ನ, ಯಾವುದೇ ವಾಹನ ಆಗ್ಲಿ, ಕಾರು ಅಂತ ಏನ ಇಲ್ಲ, ವಾಹನಗಳನ್ನ ಪಾರ್ಕಿಂಗ್ ಮಾಡೋದು ಬೇಡ. ಅದು ಸರ್ಕಾರದಿಂದ ನಿಷೇಧದ ಆದೇಶವನ್ನ ಇನ್ನು ಮುಂದೆ ಅತಿ ಶೀಘ್ರದಲ್ಲಿ ಬರುತ್ತೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ರು. ಇನ್ನೊಂದೇನು ಅಂತಂದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಿಡಲ್ ಕ್ಲಾಸ್ ಪೀಪಲ್ಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತಂದ್ರೆ ತಮ್ಮ ಬೇಸ್ಮೆಂಟ್ಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಂತಹ ಮಿಡಲ್ ಕ್ಲಾಸ್ ಜನ ಮೇಲ್ಗಡೆ ಒಂದಿಷ್ಟು ಜನರಿಗೆ ಬಾಡಿಗೆಯನ್ನ ಕೊಟ್ಟು ಕೆಳಗಡೆ ತಮ್ಮ ಅಂದ್ರೆ ಅಲ್ಲಿರುವಂತಹ ನಿವಾಸಿಗಳ ಒಂದು ಕಾರುಗಳನ್ನ ಇಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಂತಹ, ಸೊ ಆ ಒಂದು ನಿಟ್ಟಿನಲ್ಲಿ ಮಳೆಗಾಲದಲ್ಲಿ ನೀರು ನುಗ್ಗಿ ಅನಾಹುತ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.